ಇನ್ನು ಕೆಜೆಪಿ ಉಪಹಾರ ಕೂಟದಲ್ಲಿ ಭಾಗವಹಿಸುವ ಬಿಜೆಪಿ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಸದಾನಂದಗೌಡ ನೀಡಿದ ಎಚ್ಚರಿಕೆಗೆ ಬಿಎಸ್ವೈ ಬೆಂಬಲಿಗ ಎಂಡಿ ಲಕ್ಷ್ಮೀನಾರಾಯಣ್ ತಿರುಗೇಟು ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಸದಾನಂದಗೌಡರ ಹೇಳಿಕೆ ಕ್ಷುಲ್ಲಕ, ಅವರು ಗೌರವಯುತವಾಗಿ ನಡೆದುಕೊಳ್ಳಬೇಕು. ಕೆಜೆಪಿ ಸಮಾವೇಶಕ್ಕೆ ಎಲ್ಲ ಶಾಸಕರು, ಸಂಸದರು, ಮೇಲ್ಮನೆ ಸದಸ್ಯರು ಎಲ್ಲರಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ಒಂದು ವೇಳೆ ಡಿಸೆಂಬರ್ 9ರ ಉಪಹಾರ ಕೂಟದಲ್ಲಿ ಭಾಗವಹಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳೋದೇ ಆದರೆ ಡಿಸೆಂಬರ್ 10ರಂದು ಅಧಿವೇಶನಕ್ಕೆ ಬಂದಾಗ ಕ್ರಮ ಕೈಗೊಳ್ಳಲಿ ಅಂತ ಅವರು ಸವಾಲು ಹಾಕಿದ್ದಾರೆ. ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಆ ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ನಿಷ್ಕ್ರಿಯರಾಗಿದ್ದಾರೆ. ಅದರಿಂದ ಇವತ್ತು ಸನ್ಮಾನ್ಯ ಸದಾನಂದಗೌಡರ ಹೇಳಿಕೆ ನನಗೆಲ್ಲೋ ಒಂದು ರೀತಿ ಹಾಸ್ಯಾಸ್ಪದವಾಗಿ ಕಾಣ್ತಾ ಇದೆ. ಕೇವಲ ಬೆದರಿಕೆಯ ಮಾತನ್ನು ಒಂದು ಪತ್ರಿಕಾ ಪ್ರಚಾರದ ಮೂಲಕ ಈ ರೀತಿ ಹೇಳ್ಕೊಂಡು ಹೊರಟ್ರೆ ಅದು ಖಂಡಿತವಾಗಿ ಕೂಡ ಸಾಧ್ಯ ಇಲ್ಲ. ಅವರ ಮಾತನ್ನು ಯಾವುದೇ ಭಾರತೀಯ ಜನತಾ ಪಾರ್ಟಿ ನಾಯಕರು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಅದರಿಂದ ಹಾವೇರಿನಲ್ಲಿ ಡಿಸೆಂಬರ್ 9ನೇ ತಾರೀಕು ನಡೀತಕ್ಕಂಥ ಒಂದು ಸಮಾವೇಶದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಕರ್ನಾಟಕ ಜನತಾ ಪಕ್ಷ ಉದಯ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಹುತೇಕ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಮಂತ್ರಿಗಳು, ಸಂಸದರು ಮತ್ತು ಬೋರ್ಡ್ ಚೇರ್ಮನ್ಗಳು ಬಹುತೇಕ ಜನರು ಆಗಮಿಸ್ತಕ್ಕಂಥ ನಿರೀಕ್ಷೆ ಇದೆ. ಈ ರೀತಿಯಾದಂಥ ಭಯದ ವಾತಾವರಣವನ್ನು ಹೇರಿದ್ದೇ ಆದರೆ ಅವರು ಹಿಂಜರಿಬೋದು ಅಂತಕ್ಕಂಥ ಮಾತಿನಲ್ಲಿ ಅವರು ಈ ರೀತಿಯಾದಂಥ ಪ್ರಚಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಸೊ ಬಿಜೆಪಿಯ ಈ ಹಗ್ಗ ಜಗ್ಗಾಟದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧರಣೀಶ್ ಬೆಳಗಾವಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಮೊದಲಿಗೆ ಸದಾನಂದಗೌಡರ ವಿಚಾರಕ್ಕೆ ಬರೋದಾದರೆ ಸದಾನಂದಗೌಡರು ಹೇಳಿದ್ದಾರೆ, ನಮ್ಮ ಪಕ್ಷ ಶಾಶ್ವತವಾಗಿ ಬೀಗ ಹಾಕೊಳ್ಳೋದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಾವು ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ ಅಂತ. ಅಂದರೆ ಎಲ್ಲೋ ಸದಾನಂದಗೌಡರಿಗೆ ಖಾತ್ರಿ ಆಗ್ಬಿಟ್ಟಿದೆಯಾ, ಎಲ್ಲ ಬಿಎಸ್ವೈ ಬೆಂಬಲಿಗರು ಒಂದು ವೇಳೆ ಕೆಜೆಪಿಗೆ ಹೊರಟೋದ್ರೆ ಬಿಜೆಪಿ ಪಕ್ಷ ಸರ್ವನಾಶ ಆಗ್ಬಿಡುತ್ತೆ ಅಂತ? ಅರವಿಂದ್, ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಅವರ ಒಂದು ಈ ರಂಗಸ್ಥಳಗಳು ಅಥವಾ ವೇದಿಕೆಗಳು ಇಷ್ಟು ದಿವಸ ರೆಸಾರ್ಟ್ಗಳಲ್ಲಿ ಅಥವಾ ಅವರಿವರ ಮನೆಗಳಲ್ಲಿ ನಡೀತಾ ಇತ್ತು. ಈಗ ಅದು ಶಿಫ್ಟ್ ಆಗಿದೆ, ಬೆಳಗಾವಿಗೆ ಬಂದಿದೆ. ಬೆಳಗಾವಿಲಿ ಏನು ಅಂತ ಹೇಳಿದ್ರೆ ಇವಾಗ ಬೆಳಗಾವಿಲಿ ಒಂದು ಸುವರ್ಣಸೌಧದಲ್ಲಿ ಮೊದಲ ಅಧಿವೇಶನ ನಡೀತಿದೆ. ಒಂದು ರೀತಿಯಲ್ಲಿ ಸಂಭ್ರಮಿಸಬೇಕಾದಂಥ ಒಂದು ಸಂದರ್ಭ ಇದು. ಜೊತೆಗೆ ಒಂದು ಬರ್ನಿಂಗ್ ಇಶ್ಯೂ ಇದೆ, ಕಾವೇರಿ ಇಶ್ಯೂ. ಆದರೆ ಬಿಜೆಪಿ ಅವರಿಗೆ ಜೊತೆಗೆ ಈಗ ಕೆಜೆಪಿ ಅವ್ರಿಗೆ ಅದು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವರಿಗೆ ರಾಜಕೀಯ ಮುಖ್ಯ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇವತ್ತು ಸದಾನಂದಗೌಡರು ಮಾತಾಡ್ತಿರೋದು ನೋಡಿದ್ರೆ ಇವತ್ತು ಅವ್ರು ಹೇಳ್ತಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಏನು ಶಿಸ್ತಿನ ಪಕ್ಷ ಅಂತ ಏನಿದೆ ಆ ಇಮೇಜನ್ನು ಉಳಿಸ್ಕೋಬೇಕು, ನಾವು ಸರ್ಕಾರ ಹೋದ್ರೂ ಚಿಂತೆ ಇಲ್ಲ, ಹಾವೇರಿಗೆ ಹೋಗುವಂಥ ಶಾಸಕರಿಗೆ ಮತ್ತು ಪರೋಕ್ಷವಾಗಿ ಬೆಂಬಲ ಕೊಡುವಂಥ ಶಾಸಕರಿಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಶಿಸ್ತು ಇಷ್ಟು ದಿವಸ ಎಲ್ಲಿ ಮರೆಯಾಗಿತ್ತು ಅಂತ ಮತ್ತೆ ಬಿಜೆಪಿ ನಾಯಕರೇ ಹೇಳ್ಬೇಕಾಗತ್ತೆ. ಮತ್ತು ಇದಕ್ಕೆ ಕೌಂಟ್ರ್ ಆಗಿ ಎಂ ಡಿ ಲಕ್ಷ್ಮೀನಾರಾಯಣ ಅವರು ಹೇಳ್ತಿದ್ದಾರೆ, ಅವರು ಗೌರವ ಇದ್ದರೆ, ಅಂದರೆ ಅದು ಖುದ್ದಾಗಿ ಅವರು ಸದಾನಂದಗೌಡರಿಗೆ ಹೇಳಿದ್ದಾರೆ, ಸದಾನಂದಗೌಡರು ಗೌರವ ಇದ್ದರೆ ನಮ್ಮ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಈಗ ನಮ್ಮ ಜೊತೆ ಎಂ ಡಿ ಲಕ್ಷ್ಮೀನಾರಾಯಣ ಅವರು ಇದ್ದಾರೆ, ಅವರು ಕೆಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು. ಅವರು ಮಾತಾಡ್ಸೋಣ. ಸರ್, ಈಗ ಸದಾನಂದಗೌಡರು ಭಾಳ ಖಡಕ್ಕಾಗಿ ನಿಮಗೆ ಒಂದು ಮಾತು ಹೇಳಿದ್ದಾರೆ, ಅಂದರೆ ಯಾರೇ ಈ ಹಾವೇರಿ ಸಮಾವೇಶಕ್ಕೆ ಹೋದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ. ಈಗ ನಿಮ್ಮ ನಿಲುವೇನು? ನಾನು ಮೊದಲಿಂದಲೂ ಕೂಡ ಹೇಳ್ಕೊಂಬರ್ತಾ ಇದ್ದೀನಿ, ಭಾರತೀಯ ಜನತಾ ಪಾರ್ಟಿ ಹಿಂದಿನಿಂದಲೂ ಕೂಡ ಒಂದು ಗೌರವಯುತವಾಗಿ ನಡ್ಕೊಂಬಂದಿರ್ತಕ್ಕಂಥ ಪಕ್ಷ, ಶಿಸ್ತಿನ ಪಕ್ಷ ಅಂತಕ್ಕಂಥ ಹೆಸರು ಮಾಡಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಕೆಲವು ನಡೆಗಳು ಭಾಳ ವಿಚಿತ್ರವಾಗಿರ್ತಕ್ಕಂಥ ವಾತಾವರಣವನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ಕಾರಣ ಇವತ್ತೇನು ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸದಾನಂದಗೌಡರವರ ಹೇಳಿಕೆ ನನಗೆ ಹಾಸ್ಯಾಸ್ಪದವಾಗಿ ಕಾಣ್ತಾ ಇದೆ. ಕಾರಣ, ಹಿಂದೆ ಬಳ್ಳಾರಿ ಚುನಾವಣೆಯಲ್ಲಿ 5-6 ಜನ ಶಾಸಕರುಗಳು ಅವತ್ತು ಅವರೇ ಮುಖ್ಯಮಂತ್ರಿಗಳಾಗಿದ್ದರು. ಈಗ ಅವ್ರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾರ ಮೇಲೆ? ಬಳ್ಳಾರಿ ಶಾಸಕರ ಮೇಲೂ. ಬರೀ ಹೇಳ್ತಾ ಇದ್ದಾರೆ ಅಷ್ಟೇ, ಅವತ್ತಿನಿಂದಲೂ ಹೇಳ್ತಾ ಇದ್ದಾರೆ, ಇವತ್ತಲೂ ಹೇಳ್ತಾ ಇದ್ದಾರೆ, ತಗೊಳೋದಿಲ್ಲ. ಅವರ ಅಭಿಲಾಷೆ ಏನು? ಅಂದರೆ ನಿಮ್ಮ ಪ್ರಕಾರ ಬಿಜೆಪಿ ಶಿಸ್ತಿನ ಪಕ್ಷ ಅಲ್ವಾ? ಖಂಡಿತ ಅಲ್ಲ. ಬಿಜೆಪಿ ಶಿಸ್ತಿನ ಪಕ್ಷ ಆಗಿ ಉಳಿದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ನೋಡಿದ್ರಿ, ಲಕ್ಷ್ಮೀನಾರಾಯಣ ಹೇಳಿದ್ರು ಬಿಜೆಪಿ ಶಿಸ್ತಿನ ಪಕ್ಷ ಅಲ್ಲ ಅಂತ ಹೇಳಿದ್ರು. ಅಂದ್ರೆ ಇಷ್ಟು ದಿವಸ ಬಿಜೆಪಿ ಪಕ್ಷದಲ್ಲೇ ಇದ್ದಂಥವ್ರು ಈ ಥರದೊಂದು ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ಆ ಪಕ್ಷಕ್ಕೆ. ಒಟ್ಟಾರೆಯಾಗಿ ಈ ಬೆಳವಣಿಗೆಗಳು ಹೇಗಾಗ್ತಿದ್ದಾವೆ ಅನ್ನೋದಕ್ಕೆ ಎಂ ಡಿ ಲಕ್ಷ್ಮೀನಾರಾಯಣ ಅವರ ಈ ಒಂದು ಹೇಳಿಕೆ ಸಾಕ್ಷಿ ಅಂತ ಹೇಳ್ಬೋದು. ಅರವಿಂದ್. ಓಕೆ ಧರಣೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ನಿಜಕ್ಕೂ ರಾಜ್ಯದ ಜನ ಒಂದು ಜ್ವಲಂತ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕೋ ಬೇಡವೋ ಅಂತಂದ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸದಾನಂದಗೌಡರ ಈ ಮಾತುಕತೆಗಳು ಬೇಕಿತ್ತಾ?
ಎಲ್ಲವೂ ಕೂಡ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ರಾಜ್ಯದ ಜನ ಇವಾಗ ಕೇಳ್ತಾ ಇದ್ದಾರೆ. ಓಕೆ, ಇನ್ನು ಮುಂದಿನ ಸುದ್ದಿಯನ್ನು